ಇವನ ಕಳವಳಿಕೆಗೆ ತಕ್ಕ ಉಪಶಾಂತಿಯನ್ನು ಹೇಳುವೆನು. ಸಮರ ಶಸ್ತ್ರ ಪ್ರಜ್ಞನಾದ ಅರ್ಜುನನೇ ನಾರಾಯಣ ಸಮಸಪ್ತಕರವನ್ನು ಮುಕಟ ಮದ್ದೆರಡನೆ ಕಾದಾಡಿ ಯುದ್ಧದ ಆಯಾಸದಿಂದ ಹೀಗಾಗಿರಬಹುದು. ಎಲ್ಲಿಗೆ ಸಾಧ್ಯವಿಲ್ಲ ಮಾತು ನಾರಾಯಣ. ಸುಲಕ್ಷಣಗಳ ಪ್ರಾಪ್ತವಾದ ಬಳಿಕ ಎಂದಿಗೂ ದುರ್ಲಕ್ಷಣಗಳ ಧ್ವಜದ ಪಾತ್ರ ಗುರುದಳದ ಸಮರ್ಥ ಅಂಬುಜಾಕ್ಷರಾದ ಸಾಂಬಸಕನೇ ಇಂದ್ರತನಯನೇ ಯುದ್ಧದ ಆಯಾಸದಿಂದ ಈಗ ಆಗಿರುವುದೊಬ್ಬ ನಿನ್ನ ನುಡಿಗೆ ಮಾತ್ರ ನಾನು ಎಂದಿಗೂ ನಂಬಲಾರೆನು. ಅದು ಯಾತಕ್ಕೆ ಧನುಂಜಯ? ಅದು ಯಾತಕ್ಕೆಂದರೆ ಎಂದ್ರ ಕಲಾತ್ರಯೋ ಚಂದ್ರ ತರವಣಿನ ಬಂಧನ ಧರ್ಮದ ಕಾಲವನ್ನು ಮಾಡಿದಿರ ತಾಲಿಗೆ ಇಷ್ಟವಾದ ಕೌಶಗಳನ್ನು ರಾಕ್ಷಸವನ್ನು ಕೊಲ್ಲಿದನು. ಸುರಾಸುರರು ತಲೆ ದೂಗುವಂತೆ ದೃಪದನನ್ನು ನಿಮಿಷದ ಮಧ್ಯಂತರವನ್ನು ಬೇರಿಸಿ ಭಾಗವಂತೆ ಮಾಡಿದನು. ಕುರಮಂಡಲೇಶನ ಪಿಚ್ಚಂಡಿಯನ್ನು ಕಟ್ಟಿಕೊಂಡು ಹೋಗುವ ಬುಧುಬಲ ತಂಡ ಮಂಡಿತ ಕೋದಂಡ ಪಂಡಿತನಾದ ರೋಷ ಬೀಸಿದನಾದ ಕಲ್ ಬೀಸುವ ಕದನದ ಕಾದಾಡಿಗೆಳಿದನು. ತತ್ಕಾಲದಲ್ಲಿ ಇದ್ದ ಆಯಾಸವಿಂದ ಅದಕ್ಕೆ ಉದ್ದು ಪಾಚಿತ್ತದ ಪದ ಸೂರ್ಯನೇ ಇದರ ಮರ್ಮವನ್ನು ಹೇಳಬೇಕಿದೆ. ನಾರಾಯಣ ಕಣ್ಣಾಗಿಲ್ಲ ನಾರಾಯಣ.
ನೋಡಿದೆ ನಾರಾಯಣ. ಸಲ್ಲದ ಮನೋ ಉಲ್ಲಾಸಗೊಳ್ಳುವಂತ ಸರೋವರದಲ್ಲಿ ಒಂದು ಕೊಳವಿರುವುದು. ಆ ಕೊಳದಲ್ಲಿ ಕಂಗಾಳಿಸುವ ಮೆರಿ ಮೀನುಗಳು ಎಲ್ಲಿ ನೋಡಿದರೂ ಅಲ್ಲಿ ಕಮಲಗಳಿಗಂತೂ ಶೋಭಿಸುತ್ತಿರು. ನವರತ್ನದಿಂದ ಕೆತ್ತಿದ ಸೋಪಾನಗಳಿಂದ ಒಡಗೂಡಿ ಶೃಂಗಾರದಿಂದ ಕಂಗಾಳಿಸುವ ಕಾಸಾರವಿರುವುದು. ನಿನ್ನಂತೆ ನಂದಕ ಸಹ ಆಯಾಸಗೊಳ್ಳುವುದು. ಈ ಸರೋವರದಲ್ಲಿ ಸ್ನಾನವನ್ನು ಗೈದರೆ ಆಯಾಸವು ಪರಿಹಾರವಾಗುವುದು. ಫಲ್ಗುಣ ಸುಭದ್ರಿ ರಮಣ. ದೇವಿಗೆ ನಂದನ ನಿನ್ನ ಇಷ್ಟರಂತೆ ಹೋಗಲು ನಡೆಯಲು ಮತಸುತನ ಎದುಗಳ ವರ್ಧನ. ದೇವ ಇಲ್ಲಿ ಮಾಡುವನ ನೋಡು ಒಂದು ವ್ಯಕ್ತಿ. ಇದೇ ಫಲದಲ್ಲಿ ತಿಳಿಸುವನು ಇವನು ನರನ ಮಗನಾದ ಅಭಿಮಾನ್ಯವು ಮರಣವನ್ನು ಅರ್ಹುವನು ಜಾಗ್ರತೆ. ನಿಮ್ಮಿಷ್ಟರಂತಾಗಲ ದೇವ. ಅರ್ಥನೇ ನಾರಾಯಣ. ಸ್ವಲ್ಪ ಈ ಕೊಳವನ್ನು ನೋಡುವಂತ ನಾನು ನೋಡಿದ ನಾರಾಯಣ. ಈ ಕೊಳದೊಳಗೆ ಇರುವ ಮೀನುಗಳ ಆಟವು ಎಷ್ಟು ಮನೋಹರವಾಗಿ ಕಾಣುವುದನ್ನು ನೋಡು. ಅರ್ಜುನ ಜನಾರ್ದನ. ಮುತ್ತಿನಂತೆ ಬಿತ್ತರಿಸುವ ಮಚ್ಚಂಗಳನ್ನು ನೋಡು. ನೋಡಿದ ನಾರಾಯಣ. ಅರ್ಜುನ ಜನಾರ್ದನ. ಒಂದು ಮೀನು ತನ್ನ ಎದ್ದವರ ಹತ್ತಿರ ಇರದೆ ಫಲೋತ್ಪನ್ನವಾದ ಮೀನುಗಳನ್ನ ಕಾದಾಡುವ ರಭಸವನ್ನು ನೋಡು. ನೋಡಿದ ನಾರಾಯಣ. ಫಲ ಫಲ ತನ್ನ ಗುರುತರವಾದ ರೆಕ್ಕೆಗಳನ್ನ ಸರೋವರದಲ್ಲಿ ಮೀನುಗಳನ್ನ ಲೆಕ್ಕವಿಲ್ಲದ ಕಾದಾಡಿ ತರಾತಳಕ್ಕೆ ಇಳಿಸಲ್ಪಟ್ಟಿದ್ದು ನೋಡು. ಅಯ್ಯೋ ಪಾಪ ನೋಡಿದೀಯಾ ಪರಮಾತ್ಮ. ಅಷ್ಟರಲ್ಲೇ ಬಲಿಷ್ಠವಾದ ಮೀನುಗಳೆಲ್ಲ ಏಕಕಾಲದಲ್ಲಿ ಒಂದುಗೂಡಿ ಒಂದು ಸಣ್ಣ ಮರಿ ಮೀನನ್ನು ಮುಚ್ಚಿದವ ನೋಡು. ಜನಾರ್ದನ. ಅಲ್ಲೇ ಅಯ್ಯೋ ಪಾಪ ನೋಡಿದೀಯಾ ಅರ್ಜುನ. ನೋಡಿದ ನಾರಾಯಣ. ಯುಗ ಇಲ್ಲಿ ನೋಡು. ನೋಡಿದ ಪರಮಾತ್ಮ. ಆ ಪರರ ಮಾತನ್ನ ಕೇಳಿ ಕೋತಿಯಂತ ಹಾರಾಡಿ ಮತ್ತೊಂದು ಮೀನು ಎತ್ತನಿಂದ ಬಂದು ಸಣ್ಣ ಮೀನನ್ನ ರೆಕ್ಕೆಗಳು ಕತ್ತರಿಸಿದ ರೀತಿಯನ್ನು ನೋಡು. ಜನಾರ್ದನ. ಈಗ ಆದ ಅಡ್ಡವಾದ ಮೋಸ ಕುಟ್ಟವಾಯಿತೆಂದು ಸತ್ಯವನ್ನು ತಿಳಿದುಕೊಂಡು ತನ್ನ ಎತ್ತ ಬಂದ ಅವರನ್ನ ಸರಿಸುತ್ತಾ ತನ್ನ ವೈರಳ ಕಡೆಗೆ ಬಾಲ ಮಾಡಿ ಆ ಪರಮೇಶ್ವರ ಭಕ್ತೋದ್ಧಾರ ದಿವಾಕರ ಎಂದು ಹಸವನ್ನ ಬಿಡುತ್ತಾ ಇದ್ದೆ. ಅರ್ಜುನ ಜನಾರ್ದನ. ಆ ಮರಿ ಮೀನನ ತಾತನೋ ತಂದೆಯೋ ಬಂದಂತಾಯ್ತು. ಎಷ್ಟು ರೌಸದಿಂದ ಬರುವುದನು. ಆ ರೌಸದ ಆರ್ಭಟಕ್ಕೆ ಸರೋವರದಲ್ಲಿದ್ದ ಮೀನುಗಳೆಲ್ಲ ನಿರ್ನಾಮ ಮಾಡಿ ಸರೋವರ ರಾಜ್ಯಕ್ಕೆ ರಾಜನಾಗಿದ್ದು ಮಗನ ವ್ಯಸನವನ್ನು ಬಿಟ್ಟು ಎಷ್ಟು ಸಂತೋಷದಿಂದ ಇರುವನು ನೋಡು. ಇಂಥಪ್ಪ ಸರೋವರದಲ್ಲಿ ನಾವು ಸ್ನಾನವನ್ನು ಗೈದರೆ ಯುದ್ಧದ ಆಯಾಸವು ಪರಿಹಾರ ಆಗೋದು ಪಾರ್ಥ ಮುಂದೆ ತಿಳಿಯುವುದು ನೋಡಿದರ ಅರ್ಥ. ಅರ್ಜುನ. ನಾರಾಯಣ. ರಣದಾಯಾಸವು ತೀರಿಸುವುದಕ್ಕೆ ಈ ಸರೋವರವು ಮಾತ್ರ ಎನ್ನಿಗೆ ಬಹು ಪರಿಣಾಮವಾಗಿ ತೋರುವುದು.